ಹಾಸನ ತಾಲೂಕಿನ ಹೂವಿನಹಳ್ಳಿ ಗಾವಲು ಗ್ರಾಮದಲ್ಲಿ ಕರ್ನಾಟಕ ಗೃಹ ಮಂಡಳಿಯಿಂದ ಕೈಗೊಳ್ಳಲಾಗ್ತಾ ಇರತಕ್ಕಂತ ಭೂಸ್ವಾಧೀನ ಪ್ರಕ್ರಿಯೆಯ ಅಧಿಸೂಚನೆಯ ನಂತರ ರೈತರು ಆಕ್ಷೇಪಣೆ ಸಲ್ಲಿಸುವ ವೇಳೆ ಗೃಹ ಮಂಡಳಿಯಿಂದ ನೀಡ್ತಾ ಇರತಕ್ಕಂತ ಸ್ವೀಕೃತಿ ಪತ್ರದ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸಿರುವ ಪತ್ರದಲ್ಲಿ ಇಲಾಖೆಯ ಅಧಿಕೃತ ಮುದ್ರೆ ಅಥವಾ ಯಾವುದೇ ಅಧಿಕಾರಿಯ ಸಹಿ ಇಲ್ಲದೆ ಕೇವಲ ರೈತರ ಹೇಳಿಕೆಯನ್ನು ಮಾತ್ರ ದಾಖಲಿಸಿ ಸ್ವೀಕೃತಿ ನೀಡ್ತಾ ಇರತಕ್ಕಂಥದ್ದು ಮುಂದಿನ ಕಾನೂನು ಹೋರಾಟಕ್ಕೆ ತೊಂದರೆಯಾಗಲಿದೆ ಅಂತ ರೈತರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಮಗೆ ಅಕ್ಷರ ಜ್ಞಾನ ಕಡಿಮೆ ಇರುವುದರಿಂದ ಅಧಿಕಾರಿಗಳೇ ಅಗತ್ಯ ಮಾಹಿತಿ ನೀಡಿ ಸ್ವಾಧೀನ ಪ್ರಕ್ರಿಯೆಯ ಸಂಪೂರ್ಣ ವಿವರ ಹಾಗೂ ಸೂಕ್ತ ದಾಖಲಾತಿಯನ್ನ ಒದಗಿಸಬೇಕೆಂದು ರೈತರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಭೂಮಿ ಬಿಟ್ಟರೆ ನಮಗೆ ಬೇರೆ ಯಾವುದೇ ಭೂಮಿ ಪರ್ಯಾಯ ಇಲ್ಲ. ಸರ್ಕಾರ ಸೂಕ್ತ ರೀತಿಯಲ್ಲಿ ನಮ್ಮ ಆಕ್ಷೇಪಣೆಯನ್ನ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂಥ ಗೃಹ ಮಂಡಳಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ರೈತರ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಎಳೆಯಲಾಗಿದ್ದು ರೈತರಿಂದ ಬರುವ ಆಕ್ಷೇಪಣೆಯನ್ನ ಸ್ವೀಕರಿಸಿ ಮುಂದಿನ ಕ್ರಮಕ್ಕಾಗಿ ಸರ್ಕಾರದ ಗಮನಕ್ಕೆ ಇದನ್ನು ತರಲಾಗುವುದು ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮಗೆ ಸರಿಯಾದ ಮಾಹಿತಿ ಕೊಡಿ ಅಂದ್ರೆ ಅವ್ರು ಮಾಹಿತಿ ಕೊಡ್ತಾ ಇಲ್ಲ, ನಮಗೆ ಕೊಡ್ತಾ ಇಲ್ಲ. ಬರೀ ಅವ್ರು ನಾವು ಸೈನ್ ಹಾಕೊಟ್ಟಿದೀವಿ, ಅವ್ರ ಸೈನ್ ಹಾಕೊಡ್ಬಾರ್ದು. ನಮ್ಗೆ ನೀವು ಬಂದಿದ್ದೀರಾ, ನೀವು ಒಪ್ಪಿಗೆ ಕೊಟ್ಟಿದ್ದೀರಾ, ನೀವು ಕೊಡಕಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಸೈನ್ ಕೊಡಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಉದ್ದು ಜಮೀನು ಕಾಲು ಫುಲ್ ಅಲ್ಲ, ನಾವು ಕೊಡಲ್ಲ ಅಂತ ಹೇಳ್ತಾ ಇದೀವಿ. ಅವರು ಬರ್ಸ್ಕೊಂಡು ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ನಮ್ ಫೋಟೋ ತಗೊಂಡು ಕಳಿಸ್ತಾವ್ರಿ. ನಮ್ ಗೌಡ್ರದೆಲ್ಲ ನಮಗೆ ರಿಟರ್ನ್ ಏನು ಕೊಡ್ತಾ ಇಲ್ಲ, ಅವ್ರೊಂದು ಪತ್ರ ಕೊಡ್ತಾವ್ರಿ. ನಮ್ಗೆ ಸಿಗ್ನೇಚರ್ ಸೀಲು ಬರಬೇಕು. ಯಾರು ವಿಚಾರಣೆ ಮಾಡಿದ್ದಾರೆ ಅವ್ರ ಅಧಿಕಾರಿಗಳು ಸೀಲು ಸಿಗ್ನೇಚರ್ ಊನಲ್ಲಿ ಕೌಲು ಸರ ನಂಬರು ಊನಲ್ಲಿ ಕೌಲು ಜಮೀನು ಭೂಸ್ವಾಧೀನ ಕಾಯಿರೋದು ಅದನ್ನ ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸೈನ್ ತಗೋತಾವ್ರೆ, ವಿಚಾರಣೆ ತಗೊಂಡು ನಮ್ಮ ಸೈನ್ ತಗೋತಾವ್ರೆ. ಅಧಿಕಾರಿಗಳು ವಿಚಾರಣೆಯ ತಗೊಂಡ್ರೆ ತಾನೇ ವಿಚಾರಣೆ ತಗೊಂಡರು ಅವರು ಒಪ್ಪಂದದ ಪ್ರಕಾರ ಸೀಲು ಸೈನು ಹಾಕಿ ನಮಗೆ ಕೊಡಬೇಕು. ಆದ್ರೆ ನಮ್ಮ ಸೈನ್ ಮಾತ್ರ ತಗೋತಾ ಇದ್ದಾರೆ. ಅವ್ರ ಸೈನು ಸೀಲು ಸೈನು ಇಲ್ಲ. ಅದನ್ನೇ ಅದ್ಯಾವ ಗ್ಯಾರಂಟಿ? ಇಲ್ಲ ಇಲ್ಲ ಕೊಡ್ತಾ ಇಲ್ಲ. ಸೀಲು ಇಲ್ಲ, ಸೀಲು ಸೈನು ಇಲ್ಲ. ನಮ್ಮ ಸೈನ್ ಮಾತ್ರ ತಗೋತಾ ಇಲ್ಲ. ನಾವು ಕೊಡಲ್ಲ ಅಂತ, ನಾವು ಜಮೀನು ಕೊಡಲ್ಲ ಅಂತ. ನಾವು ರೈತರು ದನ ಪ್ರತಿಯೊಂದು ಇಟ್ಕೊಂಡವ್ರೆ ಎಲ್ಲವ ಏನು 19 ಎಕರೆ ಇಟ್ಕೊಂಡಿಲ್ಲ ಜಮೀನ ಎಲ್ಲ ಉನಳಿ ಕಾಲಲ್ಲಿ 494 ಎಕರೆ ಜಮೀನ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡ್ತಿದ್ದಾರೆ. ಅದರಲ್ಲಿ ನಮಗೆ ಕಾಲಂ 15/2 15/1 ಕಳಿಸಿದ್ವಿ ನೋಟಿಸು. ಅದಕ್ಕೆ ನಾವು ರಿಟರ್ನ್ ಆನ್ಸರ್ ಕೊಟ್ಟಿದ್ದು. 15/2 ಇವತ್ತು ಮಾಹಿತಿ ತಗೊಳ್ಳೋದಕ್ಕೆ ಬಂದಿದ್ದಾರೆ, ಕೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಆಮೇಲೆ ಇದನ್ನ ನಾವು ಈಗ ಕೊಡಲ್ಲ ಅಂತ ನಾವು ವಿರೋಧ ಮಾಡಿದ್ದೀವಿ. ಅದಕ್ಕೆ ಅವರು ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ನಾವು ಕೊಡಲ್ಲ ಅಂದಿದ್ದಕ್ಕೆ ಅದಕ್ಕೆ ಏನಪ್ಪ ಅಂದರೆ ಅವರು ಬರೀ ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ನಮಗೆ ಸೀಲು ಮತ್ತು ಸೈನು ಏನೂ ಹಾಕೊಟ್ಟಿಲ್ಲ. ಅದನ್ನು ನಾವು ಅವ್ರನ್ನ ಕೇಳಿದ್ವು. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ. ಈಗ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನೋಡ್ಬಿಟ್ಟು ಮುಂದಿನ ನಿರ್ಧಾರನ ನಾವು ತಗೊಳ್ತೀವಿ. ಅದು ನಮಗೂ ಗೊತ್ತಿಲ್ಲ ಸರ್, ಅವರೇ ತಿಳ್ಕೊಬೇಕು. ಅವರು ಏನಕ್ಕೆ ಹಾಕೊಟ್ಟಿಲ್ಲ, ಯಾಕಂದ್ರೆ ರೈತರು ಅವರಿಂದಲೇ ಸಮಸ್ಯೆ ಇದೆ. ಈ ಥರ ಆಗ್ತದೆ ಗೊಂದಲ ಆಗುತ್ತೆ ರೈತರುಗಳಿಗೆ. ಅವ್ರು ಕೊಡೋರಿಗೆ ನಾವೇನೋ ಬರ್ತೀವಿ ಅಂತ ಈಗ ಹೇಳಿದ್ದಾರೆ. ಅಲ್ಲ, ಸಮಸ್ಯೆ ಅಂತ ಏನಿರೋದಿಲ್ಲ. ಪ್ರತಿಯೊಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲೂ ಇದ್ದೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ತಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರಗಳು. ಹಾಸನ ಜಿಲ್ಲೆಯಲ್ಲಿ ಹೂನಹಳ್ಳಿ ಕಾವಲು ಅಂತ ಹೇಳ್ಬಿಟ್ಟು 494 ಎಕರೆ 20 ಗುಂಟೆ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆ ಒಳಪಡಿಸಬೇಕು ಅಂತ ಹೇಳಿ 2013ರ ಭೂಸ್ವಾಧೀನ ಪ್ರಕ್ರಿಯೆ ಅಡಿನಲ್ಲಿ, ಕಾಯ್ದೆ ಅಡಿನಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು 23ನೇ ತಾರೀಕು ಜನವರಿ 2026 ಹೊರಡಿಸಲಾಗಿರ್ತದೆ. ಮೂಲ ಉದ್ದೇಶ ಇದನ್ನ ಸರ್ಕಾರದಿಂದ ಈಗಾಗಲೇ ಇದನ್ನ ಸ್ಕೀಮ್ ಅಪ್ರೂವಲ್ ತಗೊಂಡು ಬಡಾವಣೆಯನ್ನು ನಿರ್ಮಾಣ ಮಾಡಿ ಯಾರು ಅರ್ಜಿದಾರರು ಇರ್ತಾರೆ ಅವರೆಲ್ಲರಿಗೂ ನಿವೇಶನ ಹಂಚಿಕೆ ಮಾಡೋ ಉದ್ದೇಶದಿಂದ, ಸದುದ್ದೇಶದಿಂದ, ಮಹದುದ್ದೇಶದಿಂದ ಇದನ್ನು ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಅದರಂತೆ ನಾವು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದೇವೆ. ಈ 2013ರ ಭೂ ಸ್ವಾಧೀನ ಕಾಯ್ದೆ ಅಡಿನಲ್ಲಿ ರೈತರ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಸೆಕ್ಷನ್ 15/1 ಅಡಿನಲ್ಲಿ ನೋಟಿಸ್ ಕೊಟ್ಟಿದ್ದೇವೆ. ಸೆಕ್ಷನ್ 15/2 ಅಡಿನಲ್ಲಿ ಇವತ್ತಿನ ಪ್ರಕ್ರಿಯೆ ಏನು ನಡೀತಾ ಇದೆ, ಇಲ್ಲಿ ರೈತರ ಅಭಿಪ್ರಾಯ, ಭೂಮಾಲೀಕರ ಅಭಿಪ್ರಾಯ ಏನಿದೆ ಅದನ್ನು ತಗೊಳ್ಳೋದಕ್ಕೆ 15/2 ಸೆಕ್ಷನ್ 15/2